ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 380 ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಆದಮೇಲೆ ನಾವು 14 ಕೋರ್ಸಸ್ನ ಮಾಡ್ಬೋದು. ಬಟ್ ನಾನು ಸೆಲೆಕ್ಟ್ ಮಾಡಿದ್ದು ಒಂದು ಕೋರ್ಸ್, ಇಂಜಿನಿಯರಿಂಗ್. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಇದೆ, ಬೇಗ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಗೈಸ್, ಫೈನಲಿ ನಾನು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆದೆ. ಸೊ ಗೈಸ್, ಆ್ಯಸ್ ಯು ಆಲ್ ನೋ, ಆಫ್ಟರ್ 2 months KCET ಕೌನ್ಸಿಲಿಂಗ್ ಕೊನೆಗೂ ಮುಗೀತು. ಆ್ಯಂಡ್ ನಾನು SNPS ಯೂನಿವರ್ಸಿಟಿಗೆ ಜಾಯ್ನ್ ಆದೆ, ಮೀನ್ಸ್ ಸಪ್ತಗಿರಿ ಯೂನಿವರ್ಸಿಟಿಗೆ ಜಾಯ್ನ್ ಆದೆ. ಆ್ಯಂಡ್ ಗೈಸ್, ನನಗೆ KCET ಕೌನ್ಸ್ಲಿಂಗಿಂತ ಅಡ್ಮಿಷನ್ ಪ್ರೊಸೆಸ್ಸೇ ತುಂಬ ಈಸಿ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ಸೊ ನಾನು ಈ ವಿಡಿಯೋದಲ್ಲಿ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಗೈಸ್. ಫಸ್ಟ್ಲಿ ಬಂದ್ಬಿಟ್ಟು KCET ರಿಸಲ್ಟ್ಸ್ ಅನೌನ್ಸ್ ಆಯಿತು, ತಿರ್ಗಾ ನನಗೆ ಸಪ್ತಗಿರಿನೇ ಸಿಕ್ತು. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕಾಯಿತು. ಕೆ ಹತ್ರ ಆಲ್ಮೋಸ್ಟ್ ಕಮ್ಮಿ ಇರೋದ್ರಿಂದ ಬೇಗ ಹೋಗಿ ಅಡ್ಮಿಷನ್ ಆಗೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅದಕ್ಕೋಸ್ಕರ ವೀಡಿಯೋಸ್ ಕೂಡ ಮಾಡೋಕ್ಕಾಗಿಲ್ಲ ನಾನು ಯಾವುದೂ. ಆ್ಯಂಡ್ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಮೆನ್ಷನ್ ಮಾಡಿರೋ ಥರನೇ ನಾನು KCET ಡಾಕ್ಯುಮೆಂಟ್ಸ್ನ ಎಲ್ಲ ಅರೇಂಜ್ ಮಾಡಿದೆ. ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಏನೇನು ಮೆನ್ಷನ್ ಮಾಡಿತ್ತು ಅಂತ ಅಂದರೆ 10th ಮತ್ತು 12th ಮಾರ್ಕ್ಸ್ ಕಾರ್ಡು, ಅದ್ರ ಜೊತೆಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ವೆರಿಫಿಕೇಷನ್ ಸ್ಲಿಪ್ಪು, 10th ಮತ್ತು 12th ಸ್ಟಡಿ ಸರ್ಟಿಫಿಕೇಟು, ಆನ್ಲೈನ್ ಅಪ್ಲಿಕೇಶನು ಮೀನ್ಸ್ KCETದು, ಅದ್ರ ಜೊತೆಗೆ ID ಪ್ರೂಫು, ಆಧಾರ್, ಪ್ಯಾನ್ ಯಾವುದಾದ್ರೂ ಆಗಿರ್ಬೋದು. ಆ್ಯಂಡ್ ಅದ್ರ ಜೊತೆಗೆ KCET ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ವಲ್ಲ, ಆವಾಗ ಅಡ್ಮಿಷನ್ ಟಿಕೆಟ್ ಕೊಟ್ಟಿದ್ದರು, ಅದೊಂದು. ಸೊ ಗೈಸ್, ಇದಿಷ್ಟೂ ಅರೇಂಜ್ ಆದಮೇಲೆ ನಾನು ಕಾಲೇಜ್ಗೆ ಹೋದೆ. ಕಾಲೇಜಲ್ಲಿ ನನಗೆ ಹೇಳಿದ್ದೇನು ಅಂದರೆ 3 ಕಾಪೀಸ್ ಬೇಕು ಎಲ್ಲನೂ ಅಂತ ಅಂದರು. ಓಕೆ ಅಂದ್ಬಿಟ್ಟು ನಾನು 2 ಕಾಪೀಸ್ ತೊಗೊಂಡೋಗಿದ್ದೆ. ಇದ್ರ ಜೊತೆ ಎಕ್ಸ್ಟ್ರಾ ಇನ್ನೊಂದು ಕಾಪಿನ ಅಲ್ಲೇ ಜೆರಾಕ್ಸ್ ಮಾಡಿಸ್ಕೊಂಡೆ. ಆ್ಯಂಡ್ ಗೈಸ್, ಹೇಳಬೇಕು ಅಂದರೆ ಕಾಲೇಜಲ್ಲಿ ಅಡ್ಮಿಷನ್ ಪ್ರೊಸೆಸ್ನ ಕ್ಲೀನಾಗಿ ಅರೇಂಜ್ ಮಾಡಿದರು. ಆ್ಯಂಡ್ ಆ ಅಡ್ಮಿಷನ್ ಪ್ರೊಸೆಸ್ ಅರೇಂಜ್ಮೆಂಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಮೇಯ್ನಾಗಿ ಅಲ್ಲಿ 4 ರೂಮ್ಸ್ನ ಅರೇಂಜ್ಮೆಂಟ್ ಮಾಡಿದರು. ಫಸ್ಟ್ ರೂಮ್ ಬಂದ್ಬಿಟ್ಟು ವೆಯ್ಟಿಂಗ್ ರೂಮ್, ಅಲ್ಲಿ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ಬೋದು. ಸೆಕೆಂಡ್ ರೂಮಲ್ಲಿ ಬಂದ್ಬಿಟ್ಟು ಅಡ್ಮಿಷನ್ ಪ್ರೊಸೆಸ್ ರೂಮ್ ಅದು. ಆ್ಯಂಡ್ ಥರ್ಡ್ ರೂಮ್ ಬಂದ್ಬಿಟ್ಟು ಪೇಮೆಂಟ್ ರೂಮು. ಆ್ಯಂಡ್ 4th ರೂಮ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ಸಬ್ಮಿಷನ್ ರೂಮು. ಇಷ್ಟೂ ಮಾಡ್ಕೊಂಡಿದ್ರು. ಆ್ಯಂಡ್ ಗೈಸ್, ಫಸ್ಟ್ ಎಕ್ಸ್ಪ್ಲೈನ್ ಮಾಡೋದಾದರೆ, ಮಾರ್ನಿಂಗು ಅಷ್ಟೊಂದೇನು ತುಂಬ ಕ್ರೌಡ್ ಅಂತ ಅನ್ನಿಸ್ಲಿಲ್ಲ ನನಗೆ, ಬೇಗ ಹೋಗಿದ್ದರಿಂದ. ಆ್ಯಂಡ್ ಗೈಸ್, 5 ಮೆಂಬರ್ಸ್ನ ಅಡ್ಮಿಷನ್ ರೂಮ್ ಒಳಗಡೆ ಬಿಡ್ತಾಯಿದ್ರು. ನನ್ನ ಟರ್ನ್ ಬಂತು, ನಾನು ಒಳಗಡೆ ಹೋದೆ. ನನ್ನ ಫೇಸ್ ಕ್ಯಾಪ್ಚರ್ ಮಾಡಿ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಡ್ಮಿಷನ್ ಆರ್ಡರ್ ಕಾಪಿನ ಕೊಟ್ಟರು. ಅಲ್ಲಿಂದ ನೆಕ್ಸ್ಟು ನಾನು ಅಡ್ಮಿಷನ್ ಆರ್ಡರ್ ಕಾಪಿನ ತೊಗೊಂಡು ಅಪ್ಲಿಕೇಶನ್ ಇಸ್ಕೊಳಕ್ಕೆ ಹೋದೆ. ಅಪ್ಲಿಕೇಶನಲ್ಲಿ ನೇಮು ನಂಬರೆಲ್ಲ ಇಸ್ಕೊಂಡು ಅಪ್ಲಿಕೇಶನ್ ಕೊಟ್ಟರು. ಅಪ್ಲಿಕೇಶನ್ ಎಲ್ಲ ಫುಲ್ಲು ಕ್ಲೀನಾಗಿ ಫಿಲ್ ಮಾಡಿದೆ. ಅದರಲ್ಲಿ ಮೆನ್ಷನ್ ಮಾಡಿದರು ರ್ಯಾಗಿಂಗ್ ಮಾಡೋಂಗಿಲ್ಲ, ಪ್ರೊಟೆಸ್ಟ್ಗೆ ಜಾಯ್ನ್ ಆಗೋಂಗಿಲ್ಲ, ಆ್ಯಂಟಿ ಸೋಷಲ್ ಆ್ಯಕ್ಟಿವಿಟೀಸ್ ಮಾಡೋಂಗಿಲ್ಲ, ಯಾವುದು ಮಾಡೋಂಗಿಲ್ಲ ಅಂತ ಸೈನ್ ಮಾಡಿಸ್ಕೊಂಡ್ರು. ಅದ್ರ ಜೊತೆ ಪೇರೆಂಟ್ಸ್ ಸೈನ್ ಕೂಡ ಮಾಡಿದ್ರು. ಇದೆಲ್ಲ ಆದಮೇಲೆ ನೆಕ್ಸ್ಟು ನಾನು ಅಪ್ಲಿಕೇಶನ್ ಫಾರ್ಮ್ನ ತೊಗೊಂಡು ತಿರ್ಗಿ ಅಡ್ಮಿಷನ್ ರೂಮ್ ಹತ್ರ ಹೋದಾಗ ಸ್ವಲ್ಪ ವೆಯ್ಟ್ ಮಾಡಿ ಅಂದ್ಬಿಟ್ಟು ನನಗೆ ಡಾಕ್ಯುಮೆಂಟ್ ರೂಮಲ್ಲಿ ವೆಯ್ಟ್ ಮಾಡಿಸಿದ್ರು. ಅದಾದಮೇಲೆ ತಿರ್ಗಿ ಅಡ್ಮಿಷನ್ ರೂಮಿಗೆ ಕಳಿಸಿದ್ರು. ಅಡ್ಮಿಷನ್ ರೂಮಲ್ಲಿ ನನ್ನ ಅಪ್ಲಿಕೇಶನಲ್ಲಿ ಇದ್ದಿದ್ದನ್ನೆಲ್ಲ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ರು. ಮೀನ್ಸ್ ಸಪ್ತಗಿರಿ ಅವರ ಪ್ರೈವೇಟ್ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ರು. ನನ್ನ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮಾಡಿ ನನಗೆ ಲಾಗಿನ್ ಡೀಟೇಲ್ಸ್ ಕೂಡ ಕೊಟ್ಟರು. ಅದಾದಮೇಲೆ ನೆಕ್ಸ್ಟು ನನ್ನ ಪೇಮೆಂಟ್ ರೂಮಿಗೆ ಕಳಿಸಿದ್ರು. ಪೇಮೆಂಟ್ ರೂಮಲ್ಲಿ 1000 ರೂಪೀಸ್ ಪೇ ಮಾಡೋಕ್ಕೆ ಹೇಳಿದ್ರು, ಕಾಲೇಜ್ ಫೀಸ್ ಅಂತ. ಅದನ್ನು ಪೇ ಮಾಡಿ ನೆಕ್ಸ್ಟು ಬೇಗ ಆಯ್ತದು. ನೆಕ್ಸ್ಟು ನನ್ನ ತಿರ್ಗಾ ಡಾಕ್ಯುಮೆಂಟ್ ರೂಮಿಗೆ ಕಳಿಸಿದ್ರು. ಡಾಕ್ಯುಮೆಂಟ್ ರೂಮಲ್ಲಿ ಬರೆದಿದ್ರು, ಮೀನ್ಸ್ ಬೋರ್ಡ್ ಮೇಲೆ ಬರೆದಿದ್ರು ಏನೇನು ತೊಗೊಂಡೋಗ್ಬೇಕು ಅಂತ. ಅಲ್ಲಿ ಬರೆದಿದ್ದು ಬಂದ್ಬಿಟ್ಟು 3 ಕಾಪಿ ಆಧಾರ್ ಕಾರ್ಡು, ಅದ್ರ ಜೊತೆ 10th ಮತ್ತು 12th ಮಾರ್ಕ್ಸ್ ಕಾರ್ಡ್ 3 ಕಾಪೀಸು, TC ಒರಿಜಿನಲ್ಲು, ಕನ್ಫರ್ಮೇಷನ್ ಸ್ಲಿಪ್ಪು, ಇದ್ರ ಜೊತೆಗೆ ಅಡ್ಮಿಷನ್ ಆರ್ಡರ್ ಒಂದು ಇಸ್ಕೊಂಡ್ರು ಗೈಸ್. ಆ್ಯಂಡ್ 3 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಆ್ಯಂಡ್ ಸ್ಟ್ಯಾಂಪ್ ಸೈಜು, ಇದಿಷ್ಟು ಮತ್ತು ಇಸ್ಕೊಂಡ್ರು.
ಅದಾದಮೇಲೆ ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟಾಯಿತು. ಡಾಕ್ಯುಮೆಂಟ್ಸ್ ಕೊಟ್ಟಾದಮೇಲೆ ಒಂದು ಫೋಟೋ ತೊಗೊಳಕ್ಕೆ ಹೇಳಿದ್ರು. ಅದನ್ನೆಲ್ಲ ಕ್ಲೀನಾಗಿ ಫೈಲ್ ಮಾಡಿ ಅವರು ತೆಗ್ದಿಕ್ಕೊಂಡ್ರು. ಅದಾದಮೇಲೆ ನೆಕ್ಸ್ಟು ನನಗೆ ಒಂದು ಟೆಂಪ್ರವರಿ ID ಕಾರ್ಡ್ ಕೊಟ್ಟರು ಕಾಲೇಜಿಂದ, ಮೀನ್ಸ್ ಯೂಸ್ಗೆ. ಇಷ್ಟು ಮುಗೀತು. ಅದು ಲಾಸ್ಟ್ ಎಲ್ಲ ಆಯಿತು. ಇದೆಲ್ಲ ಆದಮೇಲೆ ಎಲ್ಲ ಕಾಲೇಜ್ನೆಲ್ಲ ಒಂದು ರೌಂಡ್ ನೋಡಿದೆ, ಚೆನ್ನಾಗಿತ್ತು ಕಾಲೇಜೆಲ್ಲ. ಅದಾದಮೇಲೆ ಮನೆಗೆ ಬಂದೆ. ಸೊ ಗೈಸ್, ನನಗೆ ಅಲ್ಲಿ ಯಾವುದೇ ರೀತಿಯ ಸ್ಟಾಫ್ ಏನು ತುಂಬ ಹಾರ್ಶ್ ಅಥವಾ ಏನೂ ಅನಿಸಿಲ್ಲ. ತುಂಬ ಸಪೋರ್ಟಿವ್ ಆಗಿ ಗೈಡೆನ್ಸ್ ಕ್ಲೀನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಯಾರಾದರೂ 2026 ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ KCT ರಿಲೇಟೆಡ್ ವಿಡಿಯೋಸ್ ಇರ್ಬೋದು, ಇಂಜಿನಿಯರಿಂಗ್ ವಿಡಿಯೋಸ್ ಇರ್ಬೋದು, ಇದೆಲ್ಲನೂ ಮಾಡ್ತಾ ಇರ್ತೀನಿ. ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.